पाठात् नारायणं निखिलपूर्णगुणैकदेहं निर्दोषमप्यतमप्यति स्वाख्यैः अस्योद्भवादितमशेषविशेषतोऽपि वन्द्यं सदा प्रियतमं प्रसन्नमामि अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् पृथ्वीमण्डलमध्यस्थाः पूर्णबोधमताङ्गाः वैष्णवाः विष्णुहृदयाः तान् नमस्ये गुरून् मम नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. 11ನೇ ಪದ್ಯ, ಮೊದಲನೆಯ ಸಂಧಿ 11ನೇ ಪದ್ಯ, ಮಂಗಳಾಚರಣ ಸಂಧಿ 11ನೇ ಪದ್ಯ. ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲಿ ಶಿಷ್ಯತ್ವ ವಹಿಸಿ ಅಖಿಲಳಾಗಮಾರ್ಥಗಳೋದಿ ಜಲಧಿಯೊಳು 10 ಕಲ್ಪದಿ ತಪವಗೈದಾದಿತ್ಯರೊಳಗುತ್ತಮನೆನಿಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದಿಯೋ ಮಹದೇವ. ಇಲ್ಲಿ ರುದ್ರದೇವರ ಒಂದು ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಮ್ಮೆ ಅಂದರೆ ರುದ್ರದೇವರು ಎಂತಹ ಸಾಧನೆಯನ್ನ ಮಾಡಿದ್ದಾರೆ ಅಂತ. ಕೃತ್ತಿವಾಸನೆ, ವಾಸ ಅಂದ್ರೆ ಬಟ್ಟೆ, ಕೃತ್ತಿವಾಸ ಅಂದ್ರೆ ಹಿಂದೆ ನಿನ್ನೆ ಹೇಳಿದ ಹಾಗೆ ರುದ್ರದೇವರು ಆನೆಯ ಚರ್ಮವನ್ನು ಉಡುತ್ತಾರೆ, ಆದ್ದರಿಂದ ಕೃತ್ತಿವಾಸ. ಹಿಂದೆ ನೀನು 40 ಕಲ್ಪ, ಒಂದು ಕಲ್ಪ ಅಂತಂದ್ರೆ 1000 ಚತುರ್ಯುಗಗಳು. ಒಂದು ಕಲ್ಪ ಅಂತಂದ್ರೆ ನೋಡ್ರಿ, ಬರೀ ಯುಗಗಳಲ್ಲ, 1000 ಚತುರ್ಯುಗಗಳು, 1000 ಚತುರ್ಯುಗಗಳು. ಚತುರ್ಯುಗಗಳು ಅಂತಹ ಒಂದು ಕಲ್ಪ, 1000 ಚತುರ್ಯುಗಗಳು. ನಾವು ಹಾಗೆ ನೋಡಬೇಕು ಅಂತಾದ್ರೆ ಬರೀ ವರ್ಷಗಳ ಲೆಕ್ಕ ಹಾಕಬೇಕಾದ್ರೆ 432 ಕೋಟಿ ವರ್ಷಗಳು ಮಾನವನ ಒಂದು ಲೆಕ್ಕಾಚಾರದ ಪ್ರಕಾರ ಒಂದು ಕಲ್ಪ ಅಂತಾದರೆ. ಈ ರೀತಿ 432 ಕೋಟಿ ವರ್ಷ ಆದರೆ ಬ್ರಹ್ಮದೇವರ ಒಂದು ಹಗಲು, ಬೆಳಗ್ಗೆಯಿಂದ ಸಾಯಂಕಾಲ, ಸೂರ್ಯೋದಯದಿಂದ ಸೂರ್ಯಾಸ್ತವಾದ ಹಾಗೆ. ಇಂತಹ 432 ಕೋಟಿ ವರ್ಷ ಇನ್ನೊಮ್ಮೆ ಆದಾಗ ಸಾಯಂಕಾಲದಿಂದ ರಾತ್ರಿಯಿಂದ, ಅದೇ ಸಾಯಂಕಾಲ ಸೂರ್ಯ ಮುಳುಗಿ ಸೂರ್ಯ ಉದಯ ಆಗೋ ತನಕ. ಇನ್ನೊಂದ್ಸತಿ ಹೇಳಿ ಆಚಾರ್ಯ, ಇದು ಅರ್ಥಮೆಟಿಕ್. ಒಂದು ಕಲ್ಪ ಅಂದ್ರೆ 1000 ಚತುರ್ಯುಗಗಳು, 1000 ಚತುರ್ಯುಗಗಳು. ಅಥವಾ ಹೀಗೂ ಹೇಳಬಹುದು, 400 ನಮ್ಮ ಮಾನವನ ವರ್ಷದ ಪ್ರಕಾರ
432 ಕೋಟಿ ವರ್ಷ. ಹ್ಮ್ ಸರಿನಾ? ಹ್ಮ್ 432 ಕೋಟಿ ವರ್ಷ ಒಂದು ಕಲ್ಪ ಅಂದ್ರೆ. ಒಂದು ಕಲ್ಪ. ಈ ರೀತಿ ರುದ್ರದೇವರು 40 ಕಲ್ಪ ಯಾರಲ್ಲಿ ಅಧ್ಯಯನ ಮಾಡಿದ್ದಾರೆ? ನಮಗೆಲ್ಲ ಪರಮಗುರುಗಳಾದ ಸಮೀರನಲ್ಲಿ ಶಿಷ್ಯತ್ವವನ್ನು ವಹಿಸಿ, ವಾಯುದೇವರಲ್ಲಿ ಶಿಷ್ಯತ್ವವನ್ನು ವಹಿಸಿಕೊಂಡು ಏನನ್ನು ಓದಿದರು? ಅಖಿಲ ಆಗಮಗಳಾರ್ಥ ಜಲಧಿಯೋಳು, ಆಗಮಗಳಾರ್ಥಗಳೋದಿ ಜಲಧಿಯೋಳು ವಹಿಸ್ಯಖಿಳಾಗಮಾರ್ಥಗಳೋದಿ ಜಲಧಿಯೋಳು ವಹಿಸಿ ಅಖಿಳ ಆಗಮಾರ್ಥಗಳ ಓದಿ ಜಲಧಿಯೋಳು. ಹೀಗೆ ಬಿಡಿಸ್ಕೊಳ್ಬೇಕು ಅದನ್ನು. ಶಿಷ್ಯತ್ವ ವಹಿಸಿ ಅಖಿಳಾಗಮಾರ್ಥಗಳೋದಿ ಎಲ್ಲಿ ಓದಿದ್ರು? ಜಲಧಿಯೋಳು, ಜಲಸ್ತಂಭನ ವಿದ್ಯೆ. ಸಮುದ್ರ ಮಧ್ಯದಲ್ಲಿ ಇದ್ದುಕೊಂಡು, ಲವಣ ಸಮುದ್ರದಲ್ಲಿ ಇದ್ದುಕೊಂಡು ನಮ್ಮ ಯಾರೋ ವಾಯುದೇವರ ಹತ್ತಿರ ಶಿಷ್ಯತ್ವವನ್ನು ವಹಿಸಿ 40 ಕಲ್ಪ ವೇದಗಳನ್ನು ಅವರ ಯೋಗ್ಯತಾನುಸಾರವಾಗಿ ಓದಿದ್ದಾರೆ. ಅದು ಮುಖ್ಯ. ಯೋಗ್ಯತಾನುಸಾರವಾಗಿ ಅವರು ಓದಿದ್ದಾರೆ. ಅಷ್ಟು ಓದಿ ಅದರಲ್ಲಿ ಬರುವಂತಹ ಪರಮಾತ್ಮನ ಸೂಕ್ಷ್ಮ ರೂಪಗಳನ್ನು, ಸೂಕ್ಷ್ಮ ಗುಣಗಳನ್ನು ಚಿಂತನೆ ಮಾಡಿ ಧ್ಯಾನ ಮಾಡಿದ್ರಂತೆ, ತಪಸ್ಸು ಮಾಡಿದ್ರಂತೆ. ಎಷ್ಟು? 10 ಕಲ್ಪ. ಒಂದು ಕಲ್ಪ ಅಂದ್ರೆ ಎಷ್ಟು? 432,000. 432 ಕೋಟಿ. ನಮ್ಮ ವರ್ಷ ಸಾವಿರ ಚತುರ್ಯುಗ. ಇಲ್ರಿ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸಾವಿರ ಚತುರ್ಯುಗ. ಸರಿ, ಚತುರ್ಯುಗ. ಸಾವಿರ ಚತುರ್ಯುಗ ಇಸ್ ಈಕ್ವಲ್ ಟು ಒಂದು ಕಲ್ಪ ಅಂತ ಹೇಳ್ಬೋದು. ಅಥವಾ ನಮ್ಮ ವರ್ಷದ ಪ್ರಕಾರ ಅಂತ ಹೇಳ್ಬೋದು. ಅಂತ ಆದ್ರೆ ಅವಾಗ 432 ಕೋಟಿ ವರ್ಷಗಳು. ಅದು ಒಂದು ಹಗಲ ಅಲ್ಲ ಆಚಾರ್ಯ? ಬ್ರಹ್ಮದೇವರಿಗೆ ಒಂದು ಹಗಲು. ಅಲ್ಲಿ 864 ಕೋಟಿ. ಒಂದು ಸಂಪೂರ್ಣ ಒಂದು ದಿನ ಅಂತ ಆದ್ರೆ ಅವರಿಗೆ 864 ಕೋಟಿ ವರ್ಷಗಳು ಮಾನವನ ವರ್ಷದ ಪ್ರಕಾರ. ಹಾಗಾದ್ರೆ ಒಂದು ಕಲ್ಪಕ್ಕೆ 864 ಆಗ್ಬೇಕಲ್ವಾ? ಒಂದು ಹಗಲು ಒಂದು ರಾತ್ರಿ ಆದ್ರೆ ಎರಡು ಕಲ್ಪ ಸೇರಿದ್ರೆ ಅವರಿಗೆ ಒಂದು ದಿನ. 2 ಕಲ್ಪ ಸೇರಿದ್ರೆ ಒಂದು ದಿನ ಅವರಿಗೆ. 2 ಕಲ್ಪ ಸೇರಿದ್ರೆ ಯಾರಿಗೆ ಒಂದು ದಿನ? ಬ್ರಹ್ಮದೇವರಿಗೆ. ಒಂದು ದಿನ ಲೆಕ್ಕನಾ? 100 ವರ್ಷ ಅಂತಾನು ಹೇಳ್ತಾರಲ್ವಾ ಕಲ್ಪಕ್ಕೆ? ಅಲ್ಲ, 1000 ಚತುರ್ಯುಗ ಅಂತ ಹೇಳ್ತಾರೆ. ಅಲ್ಲ, ಬ್ರಹ್ಮನ ಒಂದು ಕಲ್ಪ ಅಂದ್ರೆ ಅವನ ಆಯಸ್ಸು 100 ವರ್ಷ ಅಂತಾನು ಹೇಳ್ತಾರಲ್ಲ. ಒಂದು ದಿನ. ಈ ರೀತಿ 100 ವರ್ಷ ಆಗತ್ತೆ. ಈ ರೀತಿ ದಿನಗಳು ಲೆಕ್ಕ ಹಾಕಿದೆ. ನೀವು 864 ಅಂತ ಹೇಳಿದ್ರಿ, ಕೋಟಿ ವರ್ಷಗಳು. ಅದು ಒಂದು ದಿನ. ಮಾನವನ ವರ್ಷಮಾನದ ಪ್ರಕಾರ 864 ಕೋಟಿ ವರ್ಷಗಳು ಅಂದ್ರೆ ಬ್ರಹ್ಮದೇವರ ಒಂದು ದಿನ. ಈ ರೀತಿ ದಿನಗಳು ಆಗ್ತಾ ಹೋಗಿ 100 ಎಷ್ಟಾಗುತ್ತೆ ನೀವೇ ಎಣಿಸ್ಕೊಳ್ಳಿ. 800. ಅವ್ರಿಗೆ ಒಂದು ವರ್ಷ ಅಂದ್ರೆ 365 ದಿನ ಹೌದಲ್ಲ ಗೊತ್ತಿಲ್ಲ. ಮತ್ತೆ ಅವ್ರಿಗೆ ಒಂದು ವರ್ಷ ಅಂತಂದ್ರೆ 365 ದಿನನೋ ಮತ್ತೆ ಬೇರೆ ದಿನನೋ ಗೊತ್ತಿಲ್ಲ. ಅಲ್ಲ, ಅವರಿಗೂ ಕೂಡ 365 ದಿನನೇ. 100 ವರ್ಷ ಅವ್ರಿಗೆ 365, ಆದ್ರೆ ಅವಧಿ ಚೇಂಜ್ ಆಗುತ್ತೆ, ಸ್ವಲ್ಪ ಲಾಂಗ್ ಪೀರಿಯಡ್ ಅದು. ಈಗ ನಮಗೆ ಒಂದು ದಿನ 24 ಗಂಟೆ, ಅವರಿಗೆ ಒಂದು ದಿನ 864 ಕೋಟಿ ವರ್ಷ. ಯಾಕಂದ್ರೆ ಅವರು ಬೇರೆ ಬೇರೆ ಪ್ಲಾನೆಟ್ ಅಲ್ಲಿ ಇರೋದ್ರಿಂದ ಸೆಕೆಂಡ್ ಇದೇ ಇಲ್ಲ ಅಂತ ಕಾಣುತ್ತೆ. ಸೆಕೆಂಡ್ ಮುಳ್ಳೇ ಇಲ್ಲ ಅವ್ರಿಗೆ. ಅವ್ರ ಗಡಿಯಾರ ನಿಂತಿದೆ ಅನ್ಸುತ್ತೆ. ಈ ರೀತಿ 40 ಕಲ್ಪಗಳು
40 ಕಲ್ಪಗಳ ಪರ್ಯಂತವಾಗಿ ವಾಯುದೇವರಲ್ಲಿ ಶಿಷ್ಯತ್ವವನ್ನು ವಹಿಸಿ ಅಖಿಲ ಎಲ್ಲ ಆಗಮಗಳ ಅರ್ಥವನ್ನು ಓದಿ ಎಲ್ಲಿ ಸಮುದ್ರದಲ್ಲಿ ಆ ಓದಿದ ಮೇಲೆ ಮತ್ತೆ 10 ಕಲ್ಪದ ತನಕ ಅವರು ತಪಸ್ಸನ್ನ ಮಾಡ್ತಾರೆ. ತಪಸ್ಸನ್ನ ಮಾಡಿ ತಪಸ್ಸು ಮಾಡಿದರು. ಆವಾಗ ಆದಿತ್ಯರೊಳವು ಉತ್ತಮನೆನಿಸಿ ದೇವತೆಗಳಲ್ಲಿ ಪರಮ ವೈಷ್ಣವರು ಅಂತ ಅನಿಸಿಕೊಂಡವರು ರುದ್ರದೇವರು. ಯಾಕೆ ತಪಸ್ಸನ್ನ ಮಾಡಿದರು ಅಂತಂದ್ರೆ, ಪುರುಷೋತ್ತಮನ ಪರ್ಯಂಕ ಪದವೈ ದಿದಿಯೋ ಮಹಾದೇವ, ಎಲೆ ಮಹಾದೇವನೇ ನೀವು ತಪಸ್ಸು ಮಾಡಿದ್ದು ಯಾಕೆ ಅಂತಂದ್ರೆ ಪುರುಷೋತ್ತಮ ಪರ್ಯಂಕದ ಪದಕ್ಕೋಸ್ಕರವಾಗಿ. ಅರ್ಥ ಏನು? ಮುಂದಿನ ಶೇಷ ದೇವರಾಗೋದು ಅಷ್ಟೇ. ಪುರುಷೋತ್ತಮನ ನಾರಾಯಣನ ಪರ್ಯಂಕ, ಮಂಚ ಯಾವುದು? ಶೇಷ. ಹಾಸಿಗೆ. ಅದರ ಪದ, ಆ ಶೇಷ ಪದಕ್ಕೋಸ್ಕರವಾಗಿ ಅಷ್ಟು ಅಖಿಲ ಆಗಮಗಳ ಅರ್ಥವನ್ನ ಜಲಧಿಯೊಳು ಓದಿ 10 ಕಲ್ಪದ ತನಕ ತಪಸ್ಸನ್ನ ಮಾಡಿದ್ದು ಪುರುಷೋತ್ತಮನ ಹಾಸಿಗೆ ಆಗಬೇಕು ಅಂತ. ಏನು ಹೇಳಿ, ಎಂತಹ ವೈರಾಗ್ಯ ಶಿಖಾಮಣಿಗಳು ರುದ್ರದೇವರು. ಇದನ್ನ ಪೂರ್ವ ಪಕ್ಷದವ್ರು ಒಪ್ಕೋತಾರ ಆಚಾರ್ಯ? ಆ ಇದನ್ನ ಪೂರ್ವ ಪಕ್ಷದವ್ರು ಒಪ್ಕೋತಾರ? ಅಲ್ಲ, ಸುಮ್ನೆ ಕೇಳಿದೆ, ಲೈಟರ್ ಸೆನ್ಸ್. ಆಚಾರ್ಯ, ಬ್ರಹ್ಮಾಂಡದಲ್ಲಿ ಕಾಲಾವಧಿ ಎಲ್ಲರಿಗೂ ಒಂದೇ ಅಲ್ವಾ? ಬ್ರಹ್ಮಾಂಡದಲ್ಲಿದ್ದಾಗ ನಮಗಾಗಿ ಇಲ್ಲ 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 ಇಲ್ವಾ? ಇಲ್ಲ ಇಲ್ಲ, ಅವರಿಗೆ ಬೇರೆ ಕಾಲಮಾನವೇ ಇದೆ ಅವರಿಗೆ. ವಿಚಾರ ಮಾಡಿ, ಇಲ್ಲಿರುವಂಥವರಿಗೇನೆ ಅಂದ್ರೆ ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ, ಕೃತಯುಗದಲ್ಲಿ, ಹೌದಾ, ಅವಾಗ 1000 ವರ್ಷ ತಪಸ್ಸು ಮಾಡಿದ್ರು ಅಂತಿದೆ. ಹಿರಣ್ಯಕಶಿಪು 1000 ವರ್ಷ ತಪಸ್ಸು ಮಾಡಿದ ಅಂತ. ಹೌದು, ಭೀಷ್ಮರು 500 ವರ್ಷ ಓದಿದ್ದಾರೆ ಅಂತ ಹೇಳಿದ. 700 ವರ್ಷ ವಿದ್ಯಾಭ್ಯಾಸನೇ ಮಾಡಿದ್ರು ಅಂತ ಇದೆ. ಹೌದಾ? ಮತ್ತದು ಹೇಗೆ? ಅದು ಅವರಿಗೂ ನಮ್ಮ ಥರಾನೇ 365 ದಿನವೇನೆ ಆಗ ಅಷ್ಟು ವರ್ಷ ಬದುಕಲಿಕ್ಕೆ ಹೇಗೆ ಸಾಧ್ಯ ಅಂತಂದ್ರೆ ಪ್ರಾಣಾಯಾಮ ಅಷ್ಟೇ. ಕಥೆನೇ ಇದೆ, ಅದ್ಭುತವಾದದ್ದು ಪ್ರಾಣಾಯಾಮ. ನಾವು ಇಷ್ಟು ಉಸಿರನ್ನ ತಗೊಂಡು, ಒಬ್ಬ ಮನುಷ್ಯನಿಗೆ ಇಷ್ಟು ಉಸಿರು ಅಂತ ಹೇಳಿ ದೇವರು ಎಲ್ಲರಿಗೂ ಕರೆಕ್ಟ್ ಆಗಿ ಬರೆದಿರ್ತಾನೆ, ಎಲ್ಲರಿಗೂ ಸಮನಾದ ಉಸಿರನ್ನೇ ಬರೆದಿರ್ತಾನೆ. ನಾವು ಎಷ್ಟು ಅದನ್ನ ಯೂಸ್ ಮಾಡ್ತೇವೋ ಅದ್ರ ಮೇಲೆ ಡಿಪೆಂಡ್. ನೀವು ಒಂದೇ ನಿಮಿಷದಲ್ಲಿ ತಗೊಳ್ಳೋದು ಬಿಡೋದು ಮಾಡಿದ್ವಾ, ನಮ್ದು ಪ್ರಮಾಣ ಕಡಿಮೆ ಆಯ್ತು, ಆಯುಷ್ ಪ್ರಮಾಣ ಕಡಿಮೆ ಆಯ್ತು. ನೀವು ಅದೇ ಪ್ರಾಣಾಯಾಮ ಮಾಡಿ, ಮನಸ್ಸು ಶಾಂತವಾಗಿದ್ದಾಗ, ಎಷ್ಟು ಮನಸ್ಸು ಶಾಂತವಾಗಿರ್ತದೋ ಅಷ್ಟು ನಾವು ಉಸಿರಾಟದ ಗತಿ ಸ್ವಲ್ಪ ನಿಧಾನವಾಗುತ್ತೆ. ಆಮೆ ನೋಡಿ, 700 ವರ್ಷ ಹಳೆಯದು, 600 ವರ್ಷ ಹಳೆಯದು ಅಂತ ಕೇಳಿರ್ತೇವೆ. ಯಾಕೆ? ಅದರ ಉಸಿರಾಟದ ಗತಿ ನಿಧಾನ. ಇಷ್ಟೇ. ಔಟರ್ ಕ್ಲಾಕ್ ಬೇರೆ ರೀ, ಎಕ್ಸ್ಟರ್ನಲ್ ಕ್ಲಾಕ್ ಬೇರೆ, ಇಂಟರ್ನಲ್ ಕ್ಲಾಕ್ ಬೇರೆ. ಆ ಇಂಟರ್ನಲ್ ಕ್ಲಾಕೇ ನಮ್ಮ ಪ್ರಾಣಾಯಾಮ. ಈ ಎಲ್ಲ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಆಗಿನ ಕಾಲದಲ್ಲಿರುವಂಥ ಎಲ್ಲ ಪುರುಷರಿಗೂ ಪ್ರಾಣಾಯಾಮದ ಹಿಂದಿನ ಒಂದು ಗುಟ್ಟು ಗೊತ್ತಿತ್ತು. ಆದ್ದರಿಂದ ಅಷ್ಟು ವರ್ಷಗಳ ಕಾಲ ಬದುಕಲಿಕ್ಕೆ ಈಗೂ ಆಗತ್ತೆ ಮಾಡಿದರೆ. ಅಷ್ಟರಲ್ಲಿ ನಮ್ಮ ಪ್ರಾಣವೇ ಹೋಗಿರುತ್ತೆ ಪ್ರಾಣಾಯಾಮ ಮಾಡೋದ್ರಲ್ಲಿ. ರೇಚಕ, ಪೂರಕ, ಕುಬ್ಬಕ ಬಂದು 2, 4, 6 ಮಾಡೋಷ್ರೊಳಗೆ ಕಷ್ಟ ಆಗತ್ತೆ ಸ್ವಾಮಿ. ಅದು ವಿಸ್ತಾರವಾದ ಸಂಧ್ಯಾವನ್ನೇ ಮಾಡಿದಾಗ, ಇವಾಗೆಲ್ಲ ಅರ್ಜೆಂಟು, ಸ್ವಲ್ಪನೇ ಸಂಧ್ಯಾವನ್ನೇ ಮಾಡೋದ್ರಿಂದ ಬೇಗ ಮಾಡ್ಕೊಂಡು ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಡೋದ್ರಿಂದ ಇದೆಲ್ಲ ಆಗತ್ತೆ. ನಾವೆಲ್ಲ ಮಾಡೋದೇ ಇಲ್ಲ ಸರಿಯಾಗಿ ಪ್ರಾಣಾಯಾಮ. ಹೀಗೆ ಆದ್ರಿಂದ ಎಲ್ಲರಿಗೂ 360 ಮಾಸಗಳೆಲ್ಲ ಚೇಂಜ್ ಆಗತ್ತೆ. ಆದ್ರೆ ಪ್ರಾಣಾಯಾಮದ ಮೂಲಕ ಅವರ ಒಂದು ಬದುಕಿನ ರೀತಿ, ಅವರ ಬದುಕಿನ ಆಯುಸ್ಸು ಜಾಸ್ತಿ ಆಗತ್ತೆ ಅಷ್ಟೆ. ಅದರಿಂದ ಕೃತ್ತಿವಾಸನೆ ಹಿಂದೆ
ನೀನು 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಲ ಆಗಮಗಳಾರ್ಥಗಳೋದಿ ಜಲಧಿಯೋಳು ಸಮುದ್ರ ಮಧ್ಯದಲ್ಲಿ ನೀನು ವಾಯುದೇವರ ಹತ್ತಿರ ಶಿಷ್ಯತ್ವವನ್ನು ವಹಿಸಿ ಎಲ್ಲ ಆಗಮಗಳ ಅರ್ಥವನ್ನ ನಿನ್ನ ಯೋಗ್ಯತಾನುಸಾರವಾಗಿ ಓದಿದ್ದಿ. ಅಷ್ಟೇ ಅಲ್ಲ, 10 ಕಲ್ಪ ತಪವಗೈದಿ, 10 ಕಲ್ಪದ ಮತ್ತೆ ತಪಸ್ಸು ಮಾಡಿದೆ ಪರಮಾತ್ಮನ ಕುರಿತು. ಯಾಕೆ ತಪಸ್ಸು ಮಾಡಿ ಆದಿತ್ಯರೊಳಗುತ್ತಮ ನೆನೆಸಿ, ಆದಿತ್ಯರು ಅಂದರೆ ದೇವತೆಗಳು, ಬ್ರಹ್ಮವಾಯು ಸರಸ್ವತಿ ಭಾರತೀ ದೇವಿಯರನ್ನು ಹೊರತುಪಡಿಸಿ ಗರುಡಶೇಷ ರುದ್ರಾದಿಗಳಿಂದ ಶುರು ಮಾಡಿ ದೇವತೆಗಳಿಗೆ ಉತ್ತಮ ನೆನೆಸುತ್ತಿರುವ ನೀನು ಯಾಕೆ ತಪಸ್ಸು ಮಾಡಿದೆ ಗೊತ್ತಾ? ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ. ಪುರುಷೋತ್ತಮನ ಪದ ಪರ್ಯಂಕದ ಪದ, ಪುರುಷೋತ್ತಮನ ಪರಮಾತ್ಮನ ಪರ್ಯಂಕ ಹಾಸಿಗೆಯ ಸ್ಥಾನವನ್ನ ಪಡೆದಿದ್ದೀಯ ನೀನು. ಅದಕ್ಕೋಸ್ಕರ ತಪಸ್ಸು ಮಾಡಿದ್ದಿ ಮಹಾದೇವ, ನಿನಗೆ ನಮಸ್ಕಾರ. ಅಂದ್ರೆ ಸಾಮಾನ್ಯರು ರುದ್ರದೇವರು ಅಂತ ತಿಳ್ಕೊಳ್ಳೋದು ತಪ್ಪು. ಕೆಲವೊಬ್ರು ಇರ್ತಾರೆ, ರುದ್ರದೇವರಿಗೆ ಯಾವ ಅಭಿಷೇಕ ಇಲ್ಲ, ಏನೂ ಇಲ್ಲ ಅಂತಿಲ್ಲ. ಇಲ್ಲ, ರುದ್ರಾಂತರ್ಗತ ಪಂಚಮುಖ್ಯ ಪಂಚರುದ್ರಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ನರಸಿಂಹದೇವರ ಆರಾಧನೆ ಬಹಳ ಮುಖ್ಯ. ಪರಮ ವಿಷ್ಣುವರು ರುದ್ರದೇವರು ಪರಮಾತ್ಮನ ಪಾದಕ್ಕೆ ತಾಕಿ ಬಂದಿರುವಂತಹ ಆ ಗಂಗೆಯನ್ನ ಹರಿ ನಿರ್ಮಾಲ್ಯ ಅಂತ ಸದಾಕಾಲ ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಓಡಾಡುವಂತಹ ಮಹನೀಯರು. ಆದ್ದರಿಂದ ಅವರಿಗೆ ನಮಸ್ಕಾರ. ಮುಂದೆ ನೋಡಿ, ಪಾಕಶಾಸನ ಮುಖ್ಯ ಸಕಲ ದಿವೌಕಸರಿಗಭಿನಮಿಪೆ ಋಷಿಗಳಿಗೆ ಕಚ್ಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿಯತಿಗಳ ನೀಕಕಾನ ನಮಿಸುವೆನು ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆ ನನವರತ. ನೋಡಿ, ಪಾಕಶಾಸನ ಅಂದ್ರೆ ಇಂದ್ರ ಅಂತರ್ಥ. ಪಾಕ ಅಂಥೇಳಿ ಒಬ್ಬ ಅಸುರ ಇದ್ದ. ಆ ಅಸುರನ್ನ ಸಂಹಾರ ಮಾಡಿದವರು ಇಂದ್ರದೇವರು. ಪಾಕಶಾಸನ ಮುಖ್ಯ, ಇಂದ್ರರೇ ಮೊದಲಾದ ಸಕಲ ದಿವೌಕಸರಿಗೆ, ದಿವೌಕಸರು ಅಂದರೆ ದೇವತೆಗಳು, ಇಂದ್ರದೇವರೇ ಮೊದಲಾದ ಸಕಲ ದೇವತೆಗಳಿಗೆ ಅಭಿನಮಿಪೆ, ಶಿರವಾಗಿ ನಾನು ನಮಸ್ಕಾರ ಮಾಡ್ತೇನೆ. ಬರೀ ಹರಿಗುರುಗಳ ಸ್ತೋತ್ರವನ್ನು ಮಾಡಿದರೆ ಅಲ್ಲ, ತತ್ವಾಭಿಮಾನಿ ದೇವತೆಗಳ ಸ್ತೋತ್ರವನ್ನೂ ಮಾಡಬೇಕು, ನಮ್ಮ ಗುರು ಪರಂಪರೆಯ ಸ್ತೋತ್ರವನ್ನೂ ಮಾಡಬೇಕು. ನಾವು ಈ ಒಂದು ಕುಲದಲ್ಲಿ ಹುಟ್ಟಿ ವೈಷ್ಣವರಾಗಿ ಹುಟ್ಟಲಿಕ್ಕೆ ನಮ್ಮ ಪಿತೃದೇವತೆಗಳೂ ಕಾರಣ, ಅವರಿಗೂ ನಾವು ನಮಸ್ಕಾರ ಮಾಡಬೇಕು. ನಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದ ಹಾಗೆ ಕಾಯುವಂತಹ ರಾಜರಿಗೂ ನಮಸ್ಕಾರ ಮಾಡಬೇಕು. ರಾಜರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ ವಿಶೇಷವಾಗಿ. ಆದ್ದರಿಂದ ಎಲ್ಲರಿಗೂ, ಋಷಿಗಳಿಗೂ ನಮಸ್ಕಾರ ಮಾಡ್ತಾ ಇದ್ದಾರೆ. ಸಕಲ ದಿವೌಕಸರಿಗೆ ಅಭಿನಮಿಪೆ, ಎಲ್ಲ ದೇವತೆಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ. ಅಷ್ಟೇ ಅಲ್ಲ, ಋಷಿಗಳಿಗೂ ಕೂಡ ನಮಸ್ಕಾರ. ಭಾಗವತ ಉತ್ತಮರು, ಅವರ ಆಶೀರ್ವಾದ ಬಹಳ ಮುಖ್ಯ. ಋಷಿಗಳಿಗೆ ಏಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಅಭಿನಮಿಪೆ, ಹೀಗೆ ಅನ್ವಯ ಅದು. ಪಾಕಶಾಸನ ಮುಖ್ಯ ಸಕಲ ದಿವೌಕಸರಿಗೆ, ಋಷಿಗಳಿಗೆ, ಪಿತೃಗಳಿಗೆ, ಗಂಧರ್ವರಿಗೆ, ಕ್ಷಿತಿಪರಿಗೆ ಏಕಚಿತ್ತದಿ ಅಭಿನಮಿಪೆ, ಏಕೋಭಾವನೆಯಿಂದ ನಿಶ್ಚಲವಾದ ಮನಸ್ಸಿನಿಂದ ನಾನು ಈ ಎಲ್ಲರಿಗೂ ನಮಸ್ಕಾರ ಮಾಡ್ತೇನೆ.
ಅಷ್ಟೇ ಅಲ್ರಿ, ಇನ್ಯಾರಿಗೆ? ಆ ಕಮಲನಾಭಾದಿಯತಿಗಳ, ಆ ಕಮಲನಾಭಾದಿಯತಿಗಳು ಅಂತಂದರೆ ಮಧ್ವಾಚಾರ್ಯರ ಪರಂಪರೆ, ನಮ್ಮ ಘಟ್ಟದ ಮೇಲಿನ ಪರಂಪರೆಯನ್ನೆಲ್ಲ ತಗೊಳ್ತಾ ಇದ್ದಾರೆ. ಉಡುಪಿ ಪರಂಪರೆ ಅಷ್ಟು ಮಠಗಳನ್ನು ತಗೊಳ್ತಿಲ್ಲ ಅವರು. ಯಾಕೆ? ಜಗನ್ನಾಥದಾಸರು ಇಲ್ಲಿ ಅವರಲ್ಲ, ಸ್ವಲ್ಪ ಸೆಳೆತ ಬಹಳ. ಮಾನವಿ ಆನೆಗುಂದಿ ಹತ್ರ, ಇಲ್ಲೆಲ್ಲ ಗಂಗಾವತಿ ಆನೆಗುಂದಿ ಎಲ್ಲ ಹತ್ರ, ಆದ್ರಿಂದ ನವವೃಂದಾವನ ಎಲ್ಲ ಹತ್ರ ಅಲ್ಲ. ಆದ್ರಿಂದ ಆ ಕಮಲನಾಭಾದಿ, ಕಮಲನಾಭಾದಿ ಅಂದ್ರೆ ಪದ್ಮನಾಭಾದಿ ಯತಿಗಳ ಅಂತ ಅರ್ಥ. ಆ ಕಮಲನಾಭಾದಿ ಪದ್ಮನಾಭರು, ಪದ್ಮನಾಭ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಟೀಕಾಚಾರ್ಯರು, ವಾದಿರಾಜರು, ವ್ಯಾಸರಾಜರು, ಶ್ರೀಪಾದರಾಜರು, ರಾಘವೇಂದ್ರ ಸ್ವಾಮಿಗಳು, ಇವರೇ ಮೊದಲಾದ ಯತಿಶ್ರೇಷ್ಠರಿಗೆ ಅಂತ ಅರ್ಥ. ಯತಿಗಳ ನೀಕ, ನೀಕ ಅಂತಂದ್ರೆ ಸಮೂಹ ಅಂತ ಅರ್ಥ. ನೀಕಕ್ಕೆ, ಸಮೂಹಕ್ಕೆ ಆನಮಿಸುವೆನು, ನೀಕಕ ಆನಮಿಸುವೆನು, ಶಿರಸ ನಮಸ್ಕಾರ ಮಾಡ್ತೇನೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ. ಬಿಡದೆ, ಯಾಕೆ ನಮಸ್ಕಾರ? ಮನೆಯಲ್ಲಿ ಬಡತನ, ಏನಾದರೂ ಕೊಡ್ತಾರೆ? ಆಹಾ, ಬಿಡದೆ ರಮಾಕಳತ್ರನ ದಾಸ ವರ್ಗಕ್ಕೆ, ರಮಾಕಳತ್ರನ ಅಷ್ಟೇ ಅಲ್ಲ, ಅವರಿಗೂ ನಮಸ್ಕಾರ ಮಾಡ್ತೇನೆ. ಇನ್ನೂ ಉಳಿದಂತಹ ಅನೇಕ ದಾಸರೂ ಇದ್ದಾರಲ್ಲ, ಪುರಂದರದಾಸರು, ಗೋಪಾಲದಾಸರು, ವಿಜಯದಾಸರು, ಇಂಥವರಿಗೂ ನಮಸ್ಕಾರ ಮಾಡ್ತೇನೆ. ರಮಾಕಳತ್ರ, ಕಳತ್ರ ಅಂದ್ರೆ ಗಂಡ ಅಂತ ಅರ್ಥ. ರಮಾಕಳತ್ರ ಲಕ್ಷ್ಮಿಯ ಗಂಡ, ಪರಮಾತ್ಮನ ದಾಸವರ್ಗಕ್ಕೆ, ಆ ದಾಸಗಳ ವರ್ಗಕ್ಕೂ ಕೂಡ ನಾನು ನಮಸ್ಕಾರ, ಅನವರತವಾಗಿ ನಮಸ್ಕಾರ ಮಾಡ್ತೇನೆ, ಸದಾಕಾಲ ನಮಸ್ಕಾರ ಮಾಡ್ತಾನೇ ಇರ್ತೇನೆ ಅಂತ ಇದರ ಒಂದು ತಾತ್ಪರ್ಯ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಕೊನೆಯ ಒಂದು ಪದ್ಯ. ಪರಿಮಳವು ಸುಮನದೊಳಗನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೆ ಇರುತಿಹ ಜಗನ್ನಾಥ ವಿಠ್ಠಲನ ಕರುಣ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವೂ. ಪರಮ ಭಾಗವತರನ್ನ ನಾವು ಪ್ರತಿದಿನವೂ ಕೊಂಡಾಡಬೇಕು. ಹೇಗೆ? ಪರಿಮಳವು ಸುಮನದೊಳು, ಗಂಧ, ಸುಗಂಧ ಹೇಗೆ ಪುಷ್ಪದೊಳಗೆ ಇರ್ತದೆ. ಅನಲನು ಅರಣಿಯೋಳು, ಅನಲ ಅಂತಂದ್ರೆ ಬೆಂಕಿ, ಅವನು ಬೆಂಕಿ ಅರಣಿಯಲ್ಲಿ ಕಾಣುತ್ತಾ, ಅದು ಪರಿಮಳ ಹೂವಿನ ಒಳಗಡೆ ಇರುವಂಥದ್ದು ಕಣ್ಣಿಗೆ ಕಾಣುವುದಿಲ್ಲ, ಅದಕ್ಕೊಂದು ಇಂದ್ರಿಯವೇ ಬೇಕು ವಿಶೇಷವಾದದ್ದು. ಬೆಂಕಿ ಅರಣಿ ಮಥನ ಮಾಡಿದಾಗ ಒಳಗಡೆ ಸೂಕ್ಷ್ಮವಾಗಿ ಇರ್ತದೆ, ಇದ್ದಿದ್ದೇ ತೋರೋದು ಇಲ್ಲದೆ ಇರೋ ತೋರ್ಲಿಕ್ಕೆ ಸಾಧ್ಯವೇ ಇಲ್ಲ, ಸೂಕ್ಷ್ಮವಾಗಿ ಇರ್ತದೆ. ಅನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ, ದಾಮೋದರ ಪರಮಾತ್ಮ ಆ ಬ್ರಹ್ಮಾದಿಗಳ ಮನವೆಂಬ ಅಧಿಷ್ಠಾನದಲ್ಲಿ ಇದ್ದಾನೆ. ಪುಷ್ಪಗತವಾದ ಪರಿಮಳ ನಮ್ಮ ನಾಸಿಕದಿಂದ ತೋರತ್ತೆ, ಮಥನ ಮಾಡಿದಾಗ ಆ ಅರಣಿಗತವಾದ ಅಗ್ನಿ ಕಣ್ಣಿಗೆ ತೋರುತ್ತೆ. ಹಾಗೆಯೇ ನಮ್ಮ ಒಳಗಡೆ ಜ್ಞಾನ, ಭಕ್ತಿ, ವೈರಾಗ್ಯಗಳು ಇವೆ. ಅವು ತೋರಬೇಕು ಅಂತಾದರೆ ಅಹಂಕಾರ, ಮಮಕಾರ ಇವೆಲ್ಲವಿಂದ ನಾವು ದೂರ ಆಗಬೇಕು.
ಅದಕ್ಕೆ ಒಂದು ವಿಶೇಷವಾದ ಇಂದ್ರಿಯ ಬೇಕು. ಹೀಗೆ ನಾವು ಅದು ಪರಮಾತ್ಮನ ಜ್ಞಾನ. ಸುಖ ಬೇರೆಲ್ಲೂ ಇಲ್ಲ, ನಮ್ಮಲ್ಲೇ ಇದೆ. ನಮ್ಮ ಸ್ವರೂಪಭೂತವಾದ ಸುಖ ಅದು ಪರಮಾತ್ಮನ ದರ್ಶನದಿಂದ ಅದು ಆವಿರ್ಭೂತವಾಗತ್ತೆ. ನಾವು ಹೊರಗಡೆ ಸುಖವನ್ನು ಹುಡುಕ್ತೇವೆ, ನಿಜವಾದ ಸುಖ ಒಳಗಡೆನೇ ಇರುವಂಥದ್ದು. ಈ ಪರಿಮಳಕ್ಕೆ ಸಮಾನವಾದ ಪರಮಾತ್ಮ ತನ್ನ ರೂಪವನ್ನು ತೋರಿ ಉದ್ಧಾರ ಮಾಡ್ತಾನೆ. ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ನಾವು ನೋಡಿದಾಗ, ಸಾಧನೆ ಮಾಡಿದಾಗ, ಹೀಗೆ ಮನದಲ್ಲಿ ತೋರಿ ತೋರದಲೆ ಇರುತಿಹ ಜಗನ್ನಾಥ ವಿಠ್ಠಲನ ಬ್ರಹ್ಮಾದಿಗಳ ಮನಸ್ಸಿನಲ್ಲಿ ಅವನು ಇದ್ದಾನೆ. ಕಾಷ್ಟಗತವಾದ ಅಗ್ನಿ ಪ್ರತ್ಯಕ್ಷವಾದಂತೆ ಅವನೂ ಕೂಡ ನಾವು ಭಕ್ತಿ ಎಂಬ ಗುರು ಶಿಷ್ಯರು ಮಥನ ಮಾಡಬೇಕಂತೆ. ಉಪನಿಷತ್ತಿನಲ್ಲಿ ಬರ್ತದೆ, ಮಥನ ಮಾಡಿದಾಗ ಜ್ಞಾನವೆಂಬ ಅಗ್ನಿ ಹುಟ್ಟತ್ತೆ. ಆವಾಗ ಪರಮಾತ್ಮನು ತೋರ್ತಾನೆ ನಮ್ಮ ಅಂತಃಕರಣದಲ್ಲಿ, ಆವಾಗ ನಮ್ಮ ಉದ್ಧಾರ ಮಾಡ್ತಾನೆ. ತೋರದಲೇ ಅರ್ಥಾತ್ ಅವರು ಒಮ್ಮೆ ತೋರ್ತಾನೆ, ಒಮ್ಮೆ ತೋರೋದಿಲ್ಲ. ಈ ರೀತಿ ಯಾರು ಮಾಡೋದಿಲ್ವೋ, ಜ್ಞಾನ ಭಕ್ತಿ ವೈರಾಗ್ಯದ ಮೂಲಕ ಅವನನ್ನು ನೋಡ್ಲಿಕ್ಕೆ ಯಾರು ಪ್ರಯತ್ನ ಮಾಡೋದಿಲ್ವೋ ಅವರಿಗೆ ಅವನು ವ್ಯಕ್ತನಾಗೋದಿಲ್ಲ, ಅವ್ಯಕ್ತನಾಗಿಯೇ ಇರ್ತಾನೆ. ಇಂತಹ ಜಗನ್ನಾಥ ವಿಠ್ಠಲ, ಆ ಜಗನ್ನಾಥ ಸ್ವರೂಪಿಯಾದ ಆ ಪರಮಾತ್ಮ, ಬಿಂಬರೂಪಿಯಾದ ಪರಮಾತ್ಮ ಕರುಣ ಪಡೆವ ಮುಮುಕ್ಷು ಜೀವರ, ಅವನ ಒಂದು ಕರುಣೆ ಅಂತಃಕರಣದಲ್ಲೂ. ಕರುಣ ಪಡೆವ ಅಂತಂದ್ರೆ ಅಂತಃಕರಣದಲ್ಲಿ ಮುಮುಕ್ಷು ಜೀವರು ಸದಾಕಾಲ ಅವನನ್ನ ಸ್ತೋತ್ರ ಮಾಡ್ತಾ ಇರ್ತಾರೆ, ಅವನನ್ನೇ ಧ್ಯಾನ ಮಾಡ್ತಾ ಇರ್ತಾರೆ. ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ. ಅಂತಹ ಪರಮಾತ್ಮನನ್ನ ತಮ್ಮ ಅಂತಃಕರಣದಲ್ಲಿ ಸದಾಕಾಲ ಸ್ಮರಣೆ ಮಾಡುವಂತಹ ಮುಮುಕ್ಷು ಜೀವರಾದ ಅಂತಹ ಪರಮ ಭಾಗವತರಾದ ಅಂಥವರನ್ನೂ ನಾವು ಪ್ರತಿದಿನವೂ ಕೊಂಡಾಡಬೇಕು, ಪ್ರತಿದಿನವೂ ಕೊಂಡಾಡಬೇಕು. ಅದರಿಂದ ನಮಗೆ ಶ್ರೇಯಸ್ಸು ಅಂತಂದರೆ ಏನು ವಿಶೇಷ? ಕುಸುಮದಲ್ಲಿ ಪರಿಮಳ ಇದೆ, ಅರಣಿಯಲ್ಲಿ ಅಗ್ನಿ ಇದೆ, ಬ್ರಹ್ಮಾದಿಗಳ ಮನಸ್ಸಿನಲ್ಲಿ ಅವನು ಇದ್ದಾನೆ ಪರಮಾತ್ಮ, ಅಲ್ಲಿ ಕಾಣಿಸಿಕೊಳ್ಳುತ್ತಾನೆ. ನಮ್ಮಲ್ಲೂ ಇದ್ದಾನೆ, ಕಾಣಿಸಿಕೊಳ್ಳೋದಿಲ್ಲ. ಯಾಕೆ? ಅವರಲ್ಲಿ ಭಕ್ತಿ ಇದೆ, ನಮ್ಮಲ್ಲಿ ಭಕ್ತಿ ಇಲ್ಲ. ಇಂತಹ ಜ್ಞಾನಪ್ರದನಾದ ಆ ಮೋಕ್ಷವನ್ನು ಬಯಸುವಂತಹ ಯಾರ್ಯಾರು ಆ ಪರಮ ಭಾಗವತರಿದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ಸ್ತೋತ್ರ ಮಾಡತಕ್ಕದ್ದು. ಅರಣಿಗತವಾದ ಅಗ್ನಿ ಪ್ರಾಪ್ತಿಗೆ ಮಥನ ಮುಖ್ಯ, ಹೌದಾ? ಅರಣಿಯಲ್ಲಿ ಆ ಒಂದು ವಿಶೇಷವಾದ ಕಟ್ಟಿಗೆ, ಅದು ಅದ್ರಲ್ಲಿ ಅಗ್ನಿ ಇದ್ದೇ ಇರ್ತದೆ, ಆದರೆ ಮಥನ ಮಾಡಿದಾಗ ಮಾತ್ರ ಹಾಗೆ ನಮಗೆ ಆ ಒಂದು ಅಗ್ನಿ ಸಮಾನನಾದ ಪರಮಾತ್ಮ ಕಾಣಿಸ್ಬೇಕು ಅಂತಂದ್ರೆ ಗುರು ಸೇವೆ, ಶಾಸ್ತ್ರಾಭ್ಯಾಸ ಮೊದಲಾದ ಮಥನ ನಮ್ಮ ಮನಸ್ಸಿನಲ್ಲಿ ನಡೆಯಬೇಕು. ಆ ಮಥನ ಆಗದ ಹೊರತು ಪರಮಾತ್ಮ ಕಾಣೋದಿಲ್ಲ. ಅದರಿಂದಾಗಿ ಅರಣಿ ಮಥನ, ಪುಷ್ಪಗತವಾದ ಪರಿಮಳ, ಈ ಎರಡನ್ನೂ ದೃಷ್ಟಾಂತವನ್ನಾಗಿ ಕೊಟ್ಟು ಪ್ರಶ್ನೆ ಇದೆ ಕೇಳಿ. ಆಚಾರ್ಯ ಇದರಲ್ಲಿಲ್ಲ, ನಿನ್ನೆ ಇದು ಮಾತಾಡೋ ಇದರಲ್ಲಿ ತಾರತಮ್ಯದಲ್ಲಿ ನೀವು ಸರಸ್ವತಿ ಭಾರತೀ ದೇವಿ ಆದ್ಮೇಲೆ ರುದ್ರದೇವರು ಅಂತ ಹೇಳಿದ್ರಿ. ಹಾ, ಗರುಡಶೇಷ ರುದ್ರರು ಅಲ್ವಾ? ಗರುಡಶೇಷರ ಆದ್ಮೇಲೆ ರುದ್ರರು. ಅಲ್ಲ, ಅವ್ರು ಮೂರು ಜನ ಒಂದೇ ಸಮಾನನೇ. ಓ, ಒಂದೇ ಸಮವಾಗಿ ನೋಡ್ತಾರೆ. ಆ ಕ್ಲಾರಿಫಿಕೇಶನ್ ಬೇಕಿತ್ತು. ಗರುಡಶೇಷರ ಶೇಷ ಗರುಡರ ಈಗ ಹೇಗೆ ಗರುಡಶೇಷ ರುದ್ರರು ಮಧ್ಯೆ ಸಮಾನರೋ
ಬ್ರಹ್ಮವಾಯು ಒಂದೇ ಅನ್ನೋ ತರ ಆಗ ಹಾಗೆ ಗರುಡಶೇಷ ರುದ್ರರು ಒಂದೇ ಕಕ್ಷೆಯಲ್ಲಿ ಬರ್ತಾರೆ. ಗರುಡಶೇಷ ರುದ್ರರು ಒಂದೇ. ಓಕೆ, ಸರಿ, ಆ ಹಾಗೆ ಕ್ಲಾರಿಫಿಕೇಶನ್ ಬೇಕಿತ್ತು. ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ. ಶ್ರೀಕೃಷ್ಣ ಅರ್ಪಣ ಶ್ರೀ ಕೃಷ್ಣ ಅರ್ಪಣ ವಸ್ತು ಬಸವೇಶ್ವರ. ಹರೇ ನಮಃ. ನಮಸ್ಕಾರ. 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 ಧನ್ಯವಾದ. ಆಚಾರ್ಯ.